ಸೊ ಇವತ್ತಿನ ಈ ತರಗತಿಯಲ್ಲಿ ಕೋಡಿಂಗ್ ದಿ ಕೋಡಿಂಗ್ ಪಾರ್ಟ್ 4 ಅಂದ್ರೆ ಪ್ರೀವಿಯಸ್ ಪಾರ್ಟ್ಗಳಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೆ ನಾನು. ಸೊ ಅದೇ ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ. ಅಥವಾ ಇನ್ನು ಯಾವೆಲ್ಲ ರೀತಿ ಕ್ವಶನ್ಸ್ಗಳನ್ನ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೊ ಜಸ್ಟ್ ಒಂದು ಪ್ಯಾಟರ್ನ್ ಕೋಡಿಂಗ್ ಅಂದ್ರೆ ಏನು, ಇದರಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಥವಾ ಯಾವ ಬೇಸ್ ಮೇಲೆ ಕ್ವಶನ್ಸ್ ಬರುತ್ತೆ ಅಂತ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ನಿಮಗೆ ಬೇಸ್ಡ್ ಆನ್ ದಟ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಗಳನ್ನ ನಿಮಗೆ ಕೇಳ್ತಾರೆ. ಸೊ ಅದು ಕೂಡ ರೀಸನಿಂಗ್, ಲಾಜಿಕಲ್ ಅಂಡ್ ಅನಾಲಿಟಿಕಲ್ ರೀಸನಿಂಗ್, ಬೋತ್ MCA ಅಂಡ್ MBA ಎರಡಕ್ಕೂ ಕೂಡ ಕಾನ್ಸೆಪ್ಟ್ಸ್ ಇರೋದ್ರಿಂದ ಐದರ್ MCA ಆಸ್ಪಿರೆಂಟ್ಸ್ ಆಗಿರ್ಬೋದು ಅಥವಾ MBA ಆಸ್ಪಿರೆಂಟ್ಸ್ ಯಾರಾಗಿರ್ಬೋದು. ಸೊ PGCET ಎಕ್ಸಾಮ್ಸ್ ಬರೀತೀರಾ ಅಂದ್ರೆ ಈ ಕಾನ್ಸೆಪ್ಟ್ ನಿಮಗೆ ಕೇಳ್ತಾರೆ, ಹಾಗಾಗಿ ಗೊತ್ತಿರಲೇಬೇಕು. ಸೊ ಈಸಿಯೆಸ್ಟ್ ಕಾನ್ಸೆಪ್ಟ್ ಕೂಡ ಅಥವಾ ಸ್ವಲ್ಪ ನಿಮಗೆ ABCD ಬಗ್ಗೆ ಅಥವಾ ವ್ಯಾಲ್ಯೂಸ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂದ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ನಾನು ಡೈರೆಕ್ಟ್ ಕ್ವಶನ್ಸಿಗೆ ಬರ್ತೀನಿ. ಸೊ ಇಲ್ಲಿ ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಹೇಳಿದ್ದೆ, ಈ ABCD ಚಾರ್ಟ್ ಅನ್ನು ಚೆನ್ನಾಗಿ ಕಲೀರಿ ಅಂದ್ರೆ ನಂಬರ್ಸ್ ಗಳನ್ನು ಚೆನ್ನಾಗಿ ಕಲೀರಿ. ಯಾಕಂದ್ರೆ ನಂಬರ್ ಗೇಮ್ ಅಂದ್ರೆ ಒಂಥರ ನಂಬರ್ಸ್ ಅಲ್ಲೇ ನಿಮ್ಮನ್ನು ಆಟ ಆಡಿಸ್ತಾನೆ ಎಕ್ಸಾಮ್ ಅಲ್ಲಿ. ಹಾಗಾಗಿ ಟೇಬಲ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀರಾ ಅನ್ಕೊಳ್ತೀನಿ. ಬಟ್ ಪ್ರಾಕ್ಟೀಸ್ ಮಾಡಲೇಬೇಕಿದೆ. ಟೇಬಲ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ನಾನು ಅದ್ರ ಬಗ್ಗೆ ಹೇಳೋದಿಲ್ಲ, ಆಲ್ರೆಡಿ ಫಸ್ಟ್ ಪಾರ್ಟ್ಗಳಲ್ಲಿ ಹೇಳಿರೋದ್ರಿಂದ. ಸೊ ಟೇಬಲ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನೊಂದು ಆಪೋಸಿಟ್ ಆಲ್ಫಾಬೆಟ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಒಂದೆರಡು ದಿನ ಸ್ಟಾರ್ಟಿಂಗ್ ಒಂದೆರಡು ದಿನ ಸ್ವಲ್ಪ ಕಷ್ಟ ಆಗ್ಬೋದು. ಒಂದೆರಡು ದಿನ ಬರ್ದ್ ಪ್ರಾಕ್ಟೀಸ್ ಮಾಡಿ. ಸೊ ಬರ್ದಾದ್ಮೇಲೆ ನಿಮ್ಮ ನೋಟ್ಬುಕ್ ಅನ್ನ ಕ್ಲೋಸ್ ಮಾಡಿ ಗ್ಲಾನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಯಾವುದೇ ಕಾರಣಕ್ಕೂ ನೀವು ಗ್ಲಾನ್ಸ್ ಮಾಡಿರೋ ವ್ಯಾಲ್ಯೂ ನಿಮಗೆ ಮರ್ತೋಗಲ್ಲ, ಚೆನ್ನಾಗಿ ನೆನಪಿರುತ್ತದೆ. ಸೊ ಯಾಕಂದ್ರೆ ನೀವು ಸ್ಕೂಲ್ ಲೆವೆಲ್ ನೋಡ್ತೀವಿ, ಒಂದು ಫಾರ್ಮುಲಾ ಬೇಕು ಅಂದ್ರೆ A+B² ಎಷ್ಟು ಸಲ ಗ್ಲಾನ್ಸ್ ಮಾಡ್ತಾ ಇದ್ವಿ. ಸೊ ನಿಮ್ ಟೀಚರ್ ಅಥವಾ ಕ್ಲಾಸ್ ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ ಟೀಚರ್ ಅಥವಾ ಮಾಸ್ಟರ್ ಯಾವುದೇ ಕಾರಣಕ್ಕೂ ನಿಮಗೆ ಅದನ್ನ ಎಷ್ಟೋ ಸಲ ಬರೆಸ್ತಾ ಇದ್ರು, ಎಷ್ಟೋ ಸಲ ಬಾಯಾಟ ಮಾಡಿಸ್ತಾ ಇದ್ರು, ಅಥವಾ ನೀವು ಬಾಯಾಟ ಮಾಡ್ತಾ ಇದ್ರಿ ಅಥವಾ ಗ್ಲಾನ್ಸ್ ಮಾಡ್ತಾ ಇದ್ರಿ A+B² ಅದು ಇವತ್ತಿಗೂ ನಿಮಗೆ ನೆನಪಿದೆ. ಸೊ ಅದೇ ರೀತಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ 100% ಇದು ಕೂಡ ನೆನ್ಪಿಟ್ಕೊಳ್ಬೋದು, ಏನು ಕಾಂಪ್ಲಿಕೇಟೆಡ್ ಅಲ್ಲ. ಸೊ ಡೈರೆಕ್ಟ್ ಕ್ವಶನ್ಸ್ ಬರೋದ್ರೆ ಸೊ ನಂಬರ್ ಬೇಸ್ಡ್ ಕ್ವಶನ್ಸ್ ಇದೆ. ಪ್ರೀವಿಯಸ್ ಯಾವ್ದೋ ಒಂದು ಪಾರ್ಟ್ ಅಲ್ಲಿ ನೋಡಿದ್ವಿ ನಾವು, GO80 ಅಂದ್ರೆ ಏನೋ 43 ಏನೋ ನೋಡಿದ್ವಿ. ಇನ್ನು ಅದೇ ರೀತಿ ಇಲ್ಲಿ ನಂಬರ್ ಬೇಸ್ ಮೇಲೆ ಕೇಳಿದಾನೆ. GAR ಅಂದ್ರೆ 77 ಬರುತ್ತೆ ಅಂತ ಹೇಳಿದಾನೆ. ಅಂದ್ರೆ ಸೊ ಇಲ್ಲಿ ಬರ್ಬೇಕಾಗಿರೋದು ನನಗೆ 77 ಅಂದ್ರೆ ಸೊ ಇಲ್ಲಿ 77 ಬರ್ತಾ ಇದೆ ಅಂದ್ರೆ ನನಗೆ ಸೊ ಅದು ಒಂದು. ಇನ್ನೊಂದು ಚೇರ್ ಅಂದ್ರೆ 96 ಬರುತ್ತೆ ಅಂತ ಹೇಳಿದ್ದಾನೆ. ವಾಟ್ ಕುಡ್ ಬಿ ದ ಕೋಡ್ ಫಾರ್ ಸ್ಕ್ವೇರಿಂಗ್ ನೀವು ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ಏನಾಗಿದೆ, GAR 77 ಅಂದ್ರೆ ಐದರ್ ಇಟ್ ಈಸ್ ಆಲ್ಫಾಬೆಟಿಕಲ್ ಆಗಿರ್ಬೋದು ಅಥವಾ ರಿವರ್ಸ್ ಆಲ್ಫಾಬೆಟಿಕಲ್. ಸೊ ರಿವರ್ಸ್ ಆಲ್ಫಾಬೆಟಿಕಲ್ ಅಂದ್ರೆ ಏನು, Z ಇಂದ 1 2 3 ಬರೀಬೇಕು ವಿದ್ಯಾರ್ಥಿಗಳೇ. ಲಾಸ್ಟ್ ಇಂದ 1 2 3 ಬರ್ಕೊಳ್ತಾ ಬರಬೇಕು. ಸೊ ನೋಡೋಣ ಬೇಕಾದ್ರೆ GAR ಮೋಸ್ಟ್ ಪ್ರಾಬಬ್ಲಿ ಗೊತ್ತಾಗತ್ತೆ, ಸ್ಟ್ರೈಟ್ ಅವೇ ಬರೋದ್ರಲ್ಲಿ ಆಡ್ ಆಗಲ್ಲ. ಯಾಕಂದ್ರೆ G ಅನ್ನೋದು 7, E ಅನ್ನೋದು 5, 1, R ಅನ್ನೋದು 80 ಅವಶ್ಯಕತೆ ಇಲ್ಲ. ಅದ್ರಲ್ಲಿ ಆಗಿ ಬರಲ್ಲ, 77 ಚಾನ್ಸೇ ಇಲ್ಲ. ಹಾಗಾಗಿ ಸ್ಟ್ರೈಟ್ ಅವೇ ಅಂತೂ ಇಲ್ಲ. ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಬರ್ದಿಯಾನೆ. ಸೊ ಈ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಬರೆಯೋದಾದ್ರೆ GEA. ಒಂದ್ ನೆನ್ಪಿಟ್ಕೊಳ್ಳಿ, ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಬರೆದಾಗ ನಿಮಗೆ ಅದರ ಆಪೋಸಿಟ್ ಲೆಟರ್ಸ್ ಏನ್ ಬರುತ್ತೋ ಅದ್ರ ನಂಬರ್ಸ್ ಬರಿಬೇಕು. ಫಾರ್ ಎಕ್ಸಾಂಪಲ್ G ವ್ಯಾಲ್ಯೂ 7 ಬರಿಬೇಡಿ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ಯಾಕಂದ್ರೆ G ಗೆ ಆಪೋಸಿಟ್ ಯಾವುದು T ವ್ಯಾಲ್ಯೂ ಎಷ್ಟು 20. ಅಂದ್ರೆ ಲಾಸ್ಟ್ ಇಂದ 1 2 3 ಬರ್ಕೊಂಬಂದಾಗ T ಯ ಒರಿಜಿನಲ್ ವ್ಯಾಲ್ಯೂ ಏನಿದೆ ಅದು G ಬರುತ್ತೆ. G ಯ ಒರಿಜಿನಲ್ ವ್ಯಾಲ್ಯೂ T ಗೆ ಜಂಪ್ ಆಗುತ್ತೆ. ಹಾಗಾಗಿ G ಅಂದಾಗ ನಾವೇನ್ ಬರೀಬೇಕು, T ವ್ಯಾಲ್ಯೂ ಅದರ ಆಪೋಸಿಟ್ ಲೆಟರ್ಸ್ ನ ವ್ಯಾಲ್ಯೂ ಬರೆದ್ರಾಯ್ತು ಸ್ಟ್ರೈಟ್ ಅವೇ. ನೆಕ್ಸ್ಟ್ G20. ಈಗ ಅಪೋಸಿಟ್ ಯಾವುದು V. ಬಟ್ ನಾನು ಯಾವ ಸೈಡ್ ಇಂದ 1 2 3 ಬರ್ಕೊಂಡ್ ಬರ್ತೀನಿ, ಲಾಸ್ಟ್ ಇಂದ 1 2 3 ಬರ್ಕೊಂಡ್ ಬಂದಾಗ ಈಗ ಯಾವ್ದು ಬರ್ಬೇಕು, ನಿಮಗೆ ಯಾವ ವ್ಯಾಲ್ಯೂ ಬರ್ಬೇಕು, V ನ ವ್ಯಾಲ್ಯೂ ಏನ್ ಬರುತ್ತೆ ಈಗ ಬರುತ್ತೆ. ಲಾಸ್ಟ್ ಇಂದ ನಾನು 1 2 3 ಬರ್ಕೊಂಡ್ ಬಂದಾಗ ನನಗೆ ಬರ್ಬೇಕಾಗಿದ್ದು ಯಾವುದು, V ನ ವ್ಯಾಲ್ಯೂ ಇಲ್ಲಿಗೆ ಬರ್ಬೇಕು. ಹಾಗಾಗಿ ಈಗ V ಅಪೋಸಿಟ್, G ಗೆ T ಅಪೋಸಿಟ್ ಬರೀಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನೀವೇನಾದ್ರೂ V ನ ವ್ಯಾಲ್ಯೂ ಇಲ್ಲಿ ಬರೆದ್ರೆ ಮಾತ್ರ ನಿಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ, ಈ ವ್ಯಾಲ್ಯೂ ಬರೆದ್ರೆ ತಪ್ಪು. ಹಾಗಾಗಿ ಈಗ ಅಪೋಸಿಟ್ ಯಾವುದು V, ಈವ್ನಿಂಗ್ ಅಂತ ಹೇಳ್ತೀವಿ. V ವ್ಯಾಲ್ಯೂ ನಾನು ಇಲ್ಲಿ ಬರೀಬೇಕು. V ನಿಯರೆಸ್ಟ್ ಯಾವುದು ಅನ್ನೋದು ಗೊತ್ತಿದೆ. W ಎಷ್ಟು ಅನ್ನೋದು ಗೊತ್ತಿರುತ್ತೆ ಅಥವಾ X ಗೊತ್ತಿರುತ್ತೆ. ಅಥವಾ W ನಾವು 23 ಅಂತ ಹೇಳಿದ್ದೀನಿ, ಇದೇನಾಗಬೇಕು 22 ಆಗ್ಬೇಕು. 22 ಆಗ್ಬೇಕು. ನೆಕ್ಸ್ಟ್ ಅದು ಬಿಟ್ರೆ ಇನ್ನೊಂದು ಯಾವ್ದಿದೆ, A ಇದೆ. A ಗೆ ಆಪೋಸಿಟ್ ಯಾವ್ದು ಬರುತ್ತೆ, Z. ಹಾಗಾದ್ರೆ ನಾನು ಯಾವ ವ್ಯಾಲ್ಯೂ ಬರೀಬೇಕು, ಹೀಗೆ Z ವ್ಯಾಲ್ಯೂ ಬರೀಬೇಕು 26. ನೆಕ್ಸ್ಟ್ R ಯಾವುದು, ಇಂಡಿಯನ್ ರೈಲ್ವೆ. I ಗೆ R ಅಪೋಸಿಟ್, R ಗೆ I ಅಪೋಸಿಟ್. ಹಾಗಾದ್ರೆ R ವ್ಯಾಲ್ಯೂ ನಾನು ರಿವರ್ಸ್ ಅಂದ್ರೆ ಲಾಸ್ಟ್ ಇಂದ ಬರ್ಕೊಂಡ್ ಬರಬೇಕು ಅಂದ್ರೆ I ವ್ಯಾಲ್ಯೂ ಬರೀಬೇಕಾಗತ್ತೆ. ಸೊ I ವ್ಯಾಲ್ಯೂ ಎಷ್ಟು 9. ಈಗ ನೋಡಿ 20 20 20. ಸೊ ಅಲ್ಲಿಗೆ 20 20 20 ಅಂದ್ರೆ 2 3 6 ಆಯ್ತು 60.
6 ಪ್ಲಸ್ 2 8, 8ಗೆ 9 ಆಡ್ ಮಾಡಬೇಕು. ಸೊ 8ಗೆ 9 ಆಡ್ ಮಾಡಿದ್ರೆ ಏನೇ ಬಂದ್ರು 7, ಲಾಸ್ಟ್ ಡಿಜಿಟ್ 7 ಬರಲೇಬೇಕು. ಯಾವ್ದಿದೆ 7 ಅಲ್ಲಿ? ಒಂದೇ ಆಪ್ಷನ್ ಇರೋದು, ಆಪ್ಷನ್ ಬಿ ನಿಮ್ಮ ರೈಟ್ ಆನ್ಸರ್ ಆಗತ್ತೆ. ಅಥವಾ ಸಾರಿ, ಇಲ್ಲಿ 77 ಮಾಡ್ತಿದೀವಲ್ವಾ, 77. ಈಗ ನೋಡೋಣ ಇದ್ರ ಪ್ರಕಾರ, ಈ 77 ಪ್ರಕಾರ ನಾವೇನ್ ಮಾಡ್ಬೇಕು? ಆನ್ಸರ್ ಐಡೆಂಟಿಫೈ ಮಾಡ್ಬೇಕಾದ್ರೆ ಸ್ಕ್ವೇರಿಂಗ್ ಮಾಡ್ಬೇಕು. ನಮಗೆ ಕೇಳಿದ್ರೆ ಸ್ಕ್ವೇರ್ ಅಲ್ವಾ, ಸ್ಕ್ವೇರಿಂಗ್ ಕ್ಯಾಲ್ಕುಲೇಟ್. ಲಾಸ್ಟ್ ಡಿಜಿಟ್ 7 ಮತ್ತು 77 ಬರುತ್ತೆ, ಅದೇನು ನೀವು ಐಡೆಂಟಿಫೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ 60 + 70 77 ಬರಲೇಬೇಕು. ನೆಕ್ಸ್ಟ್ ಚೇರಿಗೆ ಬೇಕಾದ್ರೆ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ನಾನು ಇದನ್ನ ಎಕ್ಸಾಂಪಲ್ ಹೇಳೋದು, ಒಂದು ಎಕ್ಸಾಂಪಲ್ ಹೇಳಿದ್ದೀನಿ, ಡೈರೆಕ್ಟ್ ಕ್ವಶನ್ ಸ್ಕ್ವೇರಿಗೆ ಬರ್ತೀನಿ. ಸೊ ಚೇರ್ ಬೇಕಾದ್ರೆ ನೀವೇ ಐಡೆಂಟಿಫೈ ಮಾಡ್ಬೋದು, ಬಟ್ ಸ್ವಲ್ಪ ಬರಿಬೇಕಾದ್ರೆ ಕೇರ್ಫುಲ್ ಆಗಿರಿ. ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಸ್ಕ್ವೇರಿಗೆ ಬಂದ್ರೆ ಎಸ್ ಕ್ಯೂ ಯು ಮತ್ತೆ ವಿ ಬರಿಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಿ. ಎ ಆರ್. ಸೊ ಇದಕ್ಕೆ ನಾನೀಗ ಬರೀಲೇಬೇಕಾಗತ್ತೆ, ಆಪೋಸಿಟ್ ಲೆಟರ್ಸ್ ಬೇಸ್ ಮೇಲೆ ಬರ್ದಿರೋದ್ರಿಂದ ನಾನೀಗ 1 2 3 ಬರ್ಕೊಂಡ್ಬರ್ತೀನಿ. ಎಲ್ಲಿಂದ ಬರ್ಕೊಂಡ್ಬರ್ತೀನಿ? ಲಾಸ್ಟ್ ಇಂದ ಬರ್ಕೊಂಡ್ಬರ್ತೀನಿ. ಎಸ್ ಗೆ ಆಪೋಸಿಟ್ ಯಾವ್ದು ಬರುತ್ತೆ? ಹೆಚ್ ಬರುತ್ತೆ. ಹಾಗಾದ್ರೆ ಇದ್ರ ವ್ಯಾಲ್ಯೂ ಏನಾಗಬೇಕು? 1 2 3 ಬರ್ಕೊಂಬಂದಾಗ ಎಸ್ ವ್ಯಾಲ್ಯೂ ಏನಾಗಬೇಕು? ಎಸ್ ಗೆ ಆಪೋಸಿಟ್ ಏನ್ ಬರುತ್ತೆ ಅದ್ರ ವ್ಯಾಲ್ಯೂ. ಎಸ್ ನ ಆಪೋಸಿಟ್ ಹೆಚ್. ನಾನು ಮತ್ತೆ ಆಪೋಸಿಟ್ ಲೆಟರ್ಸ್ ಬರೆಯಲ್ಲ, ಬರ್ಕೊಳ್ಳಿ. ಎಸ್ ಗೆ ಆಪೋಸಿಟ್ ಹೆಚ್ ಬರುತ್ತೆ, ವ್ಯಾಲ್ಯೂ 8. ನೆಕ್ಸ್ಟ್ ಕ್ಯೂ ವ್ಯಾಲ್ಯೂ ಬರುತ್ತೆ. ಸೊ ಕ್ಯೂ ವ್ಯಾಲ್ಯೂ ಜೋಕರ್, ಇಸ್ಪೆಟ್ ಕಾರ್ಡ್ ಅಲ್ಲಿ ಜೋಕರ್ ಮತ್ತೆ ಕ್ವೀನ್ ಅಂತ ಹೇಳ್ತೀವಿ, ಗೊತ್ತಲ್ವಾ? ಕಿಂಗ್, ಕ್ವೀನ್, ಜೋಕರ್, ಇನ್ನೊಂದು ಏಸ್ ಏನ್ ಹೇಳ್ತೀರಲ್ಲ, ಅದೇ ರೀತಿ ಜೋಕರ್ ಕ್ವೀನ್ ಆಪೋಸಿಟ್. ಸೊ ಜೆ ಮತ್ತೆ ಕ್ಯೂ ಆಪೋಸಿಟ್. ಸೊ ಈಗ ನಾನು ಜೆ ಮತ್ತೆ ಕ್ಯೂ ಆಪೋಸಿಟ್ ಅಂದ್ಮೇಲೆ ಜೆ ವ್ಯಾಲ್ಯೂ ಏನಿದೆ ಅದನ್ನು ಕ್ಯೂ ಬರೀಲೇಬೇಕು, ಲಾಸ್ಟ್ ಇಂದ ಬರೀಬೇಕಾದ್ರೆ. ಜೆ ವ್ಯಾಲ್ಯೂ ಎಷ್ಟು? 10. ಹಾಗಾದ್ರೆ ಕ್ಯೂ ವ್ಯಾಲ್ಯೂ ಏನಾಗುತ್ತೆ? 10. ನೆಕ್ಸ್ಟ್ ಯುಗ್ ಆಪೋಸಿಟ್ ಯಾವುದು? ಎಫ್. ಇ ಡಿ ಆದ್ಮೇಲೆ ಡಬ್ಲ್ಯೂ ಅಥವಾ ABCD ಬಂದಾಗ ಈ ತನಕ ಗೊತ್ತಿದೆ. ಇಗೆ ವಿ, ಎಫ್ ಗೆ ಯು. ಸೊ ಯು ವ್ಯಾಲ್ಯೂ ಕೇಳಿದ್ದೀನಿ, ಯು ವ್ಯಾಲ್ಯೂ ನಾನು ಬರಬೇಕು, ಎಫ್ ಬರೀಬೇಕು. ಎಫ್ ಎಷ್ಟಾಗುತ್ತೆ? 6. ಎಗೆ ಯಾವುದು? Z 26. ನೆಕ್ಸ್ಟ್ ಇನ್ನು 2 ಲೆಟರ್ ಇದೆ, ಆರ್ ಗೆ ಯಾವುದು? ಐ ವ್ಯಾಲ್ಯೂ ಎಷ್ಟು? 9. ನೆಕ್ಸ್ಟ್ ಈಗ ಆಪೋಸಿಟ್ ಯಾವುದು? ವಿ. ಹಾಗಾದ್ರೆ ನಾನು ಏನ್ ಬರೀಬೇಕು? ವಿ ನ ಒರಿಜಿನಲ್ ವ್ಯಾಲ್ಯೂ ಲಾಸ್ಟ್ ಇಂದ ಬರೆದಾಗ ಈಗ ಬರುತ್ತೆ. ಹಾಗಾಗಿ ಇದೇನಾಗಬೇಕು? 20. 20. ನೆಕ್ಸ್ಟ್ 8 + 6 9 ಇದೆ, ಅಲ್ಲಿಗೆ 20 20 ಅಂದ್ರೆ 2 ಟೈಮ್ಸ್ ಇದೆಯಾ? ಸೊ 20 20 ಇದನ್ನ ಬೇಕಾದ್ರೆ ಮಾಡೋದು. 10 + 6 16, 16 + 4 20 24. ಸೊ 24 20 20 ಅಂದ್ರೆ 60, 66 + 4 ಅಂದ್ರೆ 70, 72, 72ಗೆ 9 ಆಡ್ ಮಾಡಬೇಕು. ಸೊ ಅಲ್ಲಿಗೆ 72ಗೆ ನನಗೆ ಏನೇ ಆಡ್ ಮಾಡಿದ್ರು 9, 72ಗೆ 8 ಆಡ್ ಮಾಡಿದ್ರೆ 80 + 1 ಅಂದ್ರೆ 80. ಲಾಸ್ಟ್ ಡಿಜಿಟ್ ಬೇಸ್ ಮೇಲೆ ಮಾಡ್ಬೋದು. 6 + 2 9 6 8. ಲಾಸ್ಟ್ ಡಿಜಿಟ್ ಬೇಸ್ ಮೇಲೆ ಬೇಕಾದ್ರೆ ಮಾಡಿ ಅಥವಾ ಓವರ್ ಆಲ್ ಟೋಟಲ್ ಆರ್ ಮಾಡಿ ಯಾವ್ದಾದ್ರು ಮಾಡ್ಬೋದು. ಆನ್ಸರ್ 1 ಬರುತ್ತೆ. ಲಾಸ್ಟ್ ಡಿಜಿಟ್ ಬೇಸ್ ಮೇಲೆ ಮಾಡಿದ್ರೆ ಅದೇ ನೋಡಿ, ಇಲ್ಲಿ 0 ಇದೆ. 8 + 6 ಎಷ್ಟು? 14. ಲಾಸ್ಟ್ ಡಿಜಿಟ್ 4 ಬಂತು. 6 + 4 ಎಷ್ಟು? 10. ಲಾಸ್ಟ್ ಡಿಜಿಟ್ 0 ಬಂತು. 9 + 2 ಎಷ್ಟು? ಲಾಸ್ಟ್ ಡಿಜಿಟ್ 11. 1 ಬರುತ್ತೆ ಆನ್ಸರ್. ಯಾವ್ದು ಬೇಸ್ ಮೇಲೆ ಮಾಡ್ರಿ? 1 ಬೇಸ್ ಮೇಲೆ. ಯಾಕಂದ್ರೆ 1 ಇಲ್ಲಿದೆ, ಇಲ್ಲಿ 1 ಇಲ್ಲ, ಇಲ್ಲಿ 1 ಇಲ್ಲ, 1 ಇರೋದೇ ಆನ್ಸರ್. ಆಪ್ಷನ್ ಯಾಕಂದ್ರೆ ಯಾವ ತರ ಬೇಕಾದ್ರೂ ಮಾಡ್ಬೋದು. ಸೊ ನಾನು ಯಾಕೆ ಡೀಟೇಲ್ ಆಗಿ ಹೇಳಿದ್ದೀನಿ ಅಂದ್ರೆ, ಲಾಸ್ಟ್ ಡಿಜಿಟ್ ಬೇಸ್ ಮೇಲೆ ಮಾಡಿದ್ರೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಅದಕ್ಕೆ ಡೀಟೇಲ್ ಆಗಿ ಹೇಳಿದ್ದೀನಿ. ಲಾಸ್ಟ್ ಡಿಜಿಟ್ ಬೇಸ್ ಮೇಲೆ ಆಡ್ ಮಾಡಿ, ನನಗೇನಿದೆ ಅವಶ್ಯಕತೆ ಇಲ್ಲ ಈ ಕಡೆ 8. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರೋಣ. ಸೊ ಇದು ಕೂಡ ನಂಬರ್ಸ್ ಬೇಸ್ ಮೇಲೆ ಇದೆ. Door is coded as 25. If door is coded as 25, lower is coded as 37, tower is 18, then over OV ER ಏನ್ ಮಾಡಿದ್ರು? door 25 ಅಂತ ಹೇಳಿದ ನೋಡಿ. DOOR is 25. ಏನ್ ಮಾಡ್ಬೋದು? ಚೆಕ್ ಮಾಡಿ. O + O ನ ವ್ಯಾಲ್ಯೂ ಬರ್ದು ಆಡ್ ಮಾಡ್ಬೋದಾ? O ವ್ಯಾಲ್ಯೂ 15 ಬರುತ್ತೆ. 15 15 30. D ವ್ಯಾಲ್ಯೂ 4 34. R ವ್ಯಾಲ್ಯೂ 18. 34 ಗೆ 18 ಆಡ್ ಮಾಡಿದ್ರೆ 34 ಗೆ 20 ಆಡ್ ಮಾಡ್ಕೊಳ್ಳಿ. 54 ಅದು, ಯಾಕಂದ್ರೆ 3 ಗೆ 2 ಆಡ್ ಮಾಡಿ 5 ಅಲ್ಲ. 54 ಅಲ್ಲಿ 2 ಮೈನಸ್ ಮಾಡ್ಕೊಳ್ಳಿ, 18 ಆಗುತ್ತಲ್ಲ. 52. ಬಟ್ ಇಲ್ಲಿ 52 ಬರ್ದಿಲ್ಲ. ಇದಿಷ್ಟು ಆಡ್ ಮಾಡಿದ್ರೆ 52 ಬರುತ್ತೆ. ಯಾಕಂದ್ರೆ D ವ್ಯಾಲ್ಯೂ 4 15 15 18. 15 15 30, 18 + 4 22 ಅಂದ್ರೆ 52.
ಬಟ್ 52 ಅಲ್ಲಿ ಬರ್ದಿಲ್ಲ ನೋಡಿ. ಈ 2 ಡಿಜಿಟ್ ಅನ್ನ ಚೇಂಜ್ ಮಾಡಿದಾನೆ, ಇಂಟರ್ಚೇಂಜ್ ಪೊಸಿಷನ್ 20. ಇಷ್ಟೇ ನೋಡಕ್ ನಮಗೇನು ಅಯ್ಯೋ ಏನೋ ಮಾಡಿದಾನೆ ಅನ್ಕೊಳ್ತೀವಿ. ನೀವೇನೋ ಟೆನ್ಷನ್ ಅಲ್ಲಿ ಕ್ವಶನ್ ಟಚ್ ಮಾಡಿದ್ರೆ ಏನೋ ಮಾಡಿದೀವಿ, ಏನೇನೋ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಹಳ ಪೇಷನ್ಸ್ ಇರಬೇಕು. ಅದಕ್ಕೆ ಅದನ್ನ ಲಾಜಿಕಲ್ ಅಂಡ್ ಅನಾಲಿಟಿಕಲ್ ರೀಸನಿಂಗ್ ಅಂತ ಹೇಳೋದು. ಸ್ವಲ್ಪ ಲಾಜಿಕ್ ತಲೆ ಓಡಿಸ್ಬೇಕಾಗತ್ತೆ, ಈಗ ಸ್ವಲ್ಪ ಆಲ್ಟರ್ನೇಟ್ ಥಿಂಕ್ ಮಾಡಲೇಬೇಕಾಗತ್ತೆ. ಸೊ ಈಗ ನಿಮಗೆ ಏನ್ ಟೋಟಲ್ ಬರುತ್ತಲ್ವಾ ಅದನ್ನ ಡಿಜಿಟ್ ಇಂಟರ್ಚೇಂಜ್ ಮಾಡಿ, ಏನು ಮಾಡಬೇಡ್ರಿ. ಸ್ಟ್ರೈಟ್ ಅವೇ ಆಲ್ಫಾಬೆಟಿಕಲ್ ಆರ್ಡರ್, ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲ. OVER ಓವರ್. ಸೊ ಅಲ್ಲಿಗೆ O ವ್ಯಾಲ್ಯೂ ಎಷ್ಟು 15, V ವ್ಯಾಲ್ಯೂ ಎಷ್ಟು 22, W 23 ಇಂದ U 22, E ವ್ಯಾಲ್ಯೂ ಎಷ್ಟು 5, R ವ್ಯಾಲ್ಯೂ ಎಷ್ಟು 80. ಅಲ್ಲಿಗೆ 15 30, 30 ಪ್ಲಸ್ 3 ಅಂದ್ರೆ 33, 33 ಪ್ಲಸ್ 5 ಅಂದ್ರೆ 38. ಸೊ 38 to 20, ಅಲ್ಲಿಗೆ 38 to 20 ಅಂದ್ರೆ 30 20 50, 8 plus 2 10 60. ಸೊ 60 ನ ರಿವರ್ಸ್ ಮಾಡಿದ್ರೆ 0 6 60 ಮತ್ತು 60 ಬರೆದು ಬಿಡ್ಬಿಡ್ರಿ. ನೋಡ್ರಿ ಎಷ್ಟು ಕನ್ಫ್ಯೂಷನ್ ಆಗುತ್ತೆ ಅಂತ. ಆಪ್ಷನ್ 60 ಕೊಟ್ಟಿದ್ದೇನೆ, 06 ಕೊಟ್ಟಿದ್ದೇನೆ, 60 ಸ್ಟ್ರೈಟ್ ಅವೇ. ನಾನು ಏನ್ ಮಾಡ್ಬೇಕು, ಬಂದಿರೋ ಟೋಟಲ್ ರಿವರ್ಸ್ ಬರೀಬೇಕು, ಡಿಜಿಟ್ಸ್ ಇಂಟರ್ಚೇಂಜ್ ಮಾಡ್ಕೋಬೇಕು. 0 ಈ ಕಡೆ ಬರುತ್ತೆ, 6 ಈ ಕಡೆ ಬರುತ್ತೆ. ಹಾಗಾಗಿ 06 ಆನ್ಸರ್. ಮತ್ತೆ ಬಹಳ ಖುಷಿ ಅಲ್ಲಿ ಸಾಲ್ವ್ ಮಾಡಿರೋ ಖುಷಿ ಅಲ್ಲಿ 60 ಅಂತ ಟಿಕ್ ಹಾಕ್ಬಿಡಿ ಆಪ್ಷನ್. ಆ ತರದವ್ರು ಇರ್ತಾರೆ. ನಿಮಗೆ ಆನ್ಸರ್ ಬಂದು ಏನು 60 ಟಿಕ್ ಹಾಕ್ಬಿಡ್ತೀರ ಅಲ್ವಾ? ಅಲ್ಲಿ ಏನ್ ಕೇಳಿದಾನೋ ಅದನ್ನೇ ಮಾಡ್ಬೇಕು. ನೆಕ್ಸ್ಟ್ ಇದು ಇನ್ನೊಂದು ಸ್ವಲ್ಪ ಚೇಂಜ್ ಇದೆ ನೋಡಿ. 2 ಕ್ವಶನ್ ಸ್ವಲ್ಪ ನಂಬರ್ಸ್ ಮೇಲೆ ಕೊಟ್ಟಿದೆ. ಇಲ್ಲಿ ನಂಬರ್ಸ್ ಮೇಲೆ ಕೊಟ್ಟಿದ್ದಾನೆ, ಬಟ್ ಏನೋ ಒಂದು ಕಂಡೀಷನ್ ಹೇಳಿದಾನೆ. ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ A is 3, B is 6, C is 9, D is 12. 3, 6, 9, 12 ನೋಡಿದ ಕೂಡಲೇ ನೆನಪಾಗಬೇಕು. ಏನ್ ಹೇಳಿ, 3 ನ ಮಲ್ಟಿಪ್ಲಿಕೇಶನ್. ಅದು 3 ಟೇಬಲ್ ನ ಮಲ್ಟಿಪ್ಲಿಕೇಶನ್ ಅಂದ್ರೆ ಆಲ್ಫಾಬೆಟ್ಸ್ ಏನ್ ವ್ಯಾಲ್ಯೂಸ್ ಬರುತ್ತೆ ಆ ವ್ಯಾಲ್ಯೂ ಇಂಟು 3 ಮಾಡಿ ಅಷ್ಟೇ. ನೋಡಿ A ವ್ಯಾಲ್ಯೂ ಎಷ್ಟು ಬರುತ್ತೆ, ಈಗ 1 ಬರುತ್ತೆ. ಇಂಟು 3 ಮಾಡಿದ್ರೆ ಎಷ್ಟು 3. B ವ್ಯಾಲ್ಯೂ ಎಷ್ಟು 2, ಇಂಟು 3 ಮಾಡಿದ್ರೆ ಎಷ್ಟು 6. C ವ್ಯಾಲ್ಯೂ ಎಷ್ಟು 3, ಇಂಟು 3 ಮಾಡಿದ್ರೆ ಎಷ್ಟು 9. ಮತ್ತೆ ಎಲ್ಲದು ಇದೇ ತರ ಬಹಳ ಖುಷಿ. ನಂಗೆ ಬಹಳ ಗೊತ್ತಿದೆ ಅಂತ A to Z ತನಕ ಬರ್ಕೊಂಡು ಹೋಗೋದಲ್ಲ. ನಿಮಗೆ ಅಲ್ಲಿ ಏನ್ ಕೇಳಿದಾನೋ ಅದಕ್ಕೆ ಮಾತ್ರ ಬರೀರಿ. A to Z ತನಕ ಇಂಟು 3 ಮಾಡ್ತಾ ಇರ್ಬೇಡ್ರಿ. ದಟ್ ಈಸ್ ವೇಸ್ಟ್ ಆಫ್ ಟೈಮ್ ಅಂಡ್ ವೇಸ್ಟ್ ಆಫ್ ಯುವರ್ ಎನರ್ಜಿ ಆಲ್ಸೋ. ಸೊ ಅದಕ್ಕೆ ಅಲ್ಲಿ ಏನು ವ್ಯಾಲ್ಯೂ ಕೊಟ್ಟಿನ ಅದಕ್ಕೆ ಬರ್ಕೊಂಡ್ರೆ ಆಯ್ತು. ಏನ್ ಕೇಳಿದ ನಾನು ಅಂಡ್ ಸೋ ಆನ್ ಅಪ್ ಟು Z. ವಾಟ್ ವಿಲ್ ಬಿ ದ ಕೋಡ್ ಫಾರ್ AXE ಇಫ್ PUP is 159. PUP 159 ಬರುತ್ತಂತೆ. ಅಂದ್ರೆ PUP ಓ 15. ಹಾಗಾದ್ರೆ ಇದೆಷ್ಟು 16. ಇಂಟು 3 ಮಾಡ್ಕೊಳ್ಳಿ, ಇಂಟು 3 ಮಾಡ್ಕೊಳ್ಳಿ 48. U ಎಲ್ಲಿ ಬರುತ್ತೆ, T ಆದ್ಮೇಲೆ U ಬರುತ್ತೆ. ಹಾಗಾದ್ರೆ T 20 ಆದ್ರೆ U ಏನಾಗ್ಬೇಕು 21. ಇಂಟು 3 ಏನಾಗ್ಬೇಕು 63. 2 3 6, 3 1 3. ಸೊ 4 4 8 ಅಲ್ಲಿ 80. 8ಕ್ಕೆ 6 ಆಡ್ ಮಾಡಿದ್ರೆ 14, 140. 140 8 plus 8 16, 16 plus 3 19. 140 plus 19 ಅಂದ್ರೆ 159. ಸರಿ ಇದೆ ಟೋಟಲ್. ಸೊ ಏನ್ ಮಾಡಿದಾನೆ, ಆಲ್ಫಾಬೆಟ್ಸ್ ವ್ಯಾಲ್ಯೂ ಇದೆಯಲ್ವಾ, ಸ್ಟ್ರೈಟ್ ಅವೇ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ವ್ಯಾಲ್ಯೂ ಇರುತ್ತಲ್ವಾ, ಅದಕ್ಕೆ ಇಂಟು 3 ಮಾಡಬೇಕು. ಈಗ ಇಂಟು 3 ಮಾಡೋಣ. ಹಾಗಾದ್ರೆ AXE A ವ್ಯಾಲ್ಯೂ ಬಹಳ ಖುಷಿಯಾಗಿ ಹೇಳ್ತೀರಿ. 1 into 3 3 ಬರುತ್ತೆ. X ವ್ಯಾಲ್ಯೂ, E ವ್ಯಾಲ್ಯೂ. ಸೊ ಫಸ್ಟ್ ನಿಮಗೆ ಸ್ಮಾಲೆಸ್ಟ್ ಯಾವ್ದು ಅದು ಬರ್ಕೊಳ್ಳಿ, ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡಿ. X ವ್ಯಾಲ್ಯೂ ಹೇಳಿದೀನಿ 1 2 3 4 4 ಸೈಡ್ ಬರುತ್ತೆ. ಅದರಲ್ಲಿ 1 ಮತ್ತೆ 3 ನ ಬಿಟ್ಬಿಡಿ 24 ಇಂಟು 3. ಸೊ ಅಲ್ಲಿಗೆ 3 2 6, 4 3 12. 60 plus 12 ಅಂದ್ರೆ 72. 4 3 12, 3 2 6 ಅಂದ್ರೆ 60, 4 3 12 70. ಸೊ 50 plus 3 18. ಸೊ ಅಲ್ಲಿ 18 ಗೆ 8 plus 2 ಅಂದ್ರೆ 0 ಬರಬೇಕು. ಯಾವ ಆಪ್ಷನ್ 0 ಇದೆ, ಒಂದ್ಬಿಡ್ರಿ. ಆಪ್ಷನ್ ಸಿ ನಿಮ್ಮ ಲಿಸ್ಟ್ ಇಂದ ಸ್ಕಿಪ್ ಆಗಿದೆ. 3 ಆಪ್ಷನ್ A B D. ಈಗ 72 15 plus 3 ಎಷ್ಟು 18. 72 ಗೆ 18 ಆಡ್ ಮಾಡಿದ್ರೆ 100 ಬರುತ್ತಾ, ನೆವರ್, ನೋ ಚಾನ್ಸ್. 100 ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ 75 ಗೆ 25 ಆಡ್ ಮಾಡ್ಬೇಕು 100. ಅಲ್ಲಿ ಅದು ಬಿಟ್ಬಿಡ್ರಿ. 80 90 ಎರಡು ಆಪ್ಷನ್ ಇದೆ. 72 ಗೆ 8 ಆಡ್ ಮಾಡಿದ್ರೆ 80 ಬರುತ್ತೆ. ಸೊ ಅಲ್ಲಿ ಈ ಆಪ್ಷನ್ ಬಿಟ್ಬಿಡ್ರಿ, ಉಳಿದಿರೋ ಆಪ್ಷನ್ ಆನ್ಸರ್ 90. 72 plus 10 82, 82 plus 8 90.
ಆನ್ಸರು 90. ಇಲ್ಲಿ ಸರಿ ಇದೆ. ಮತ್ತೆ 90ನ 09 ಮಾಡ್ಬೇಕು. ಇದೇ ಮೆಥಡ್ ಬೇರೆ. ಇಲ್ಲಿ ಕೊಟ್ಟಿರೋ ಅವನು ಏನೇನು ಹೇಳಿದಾನ ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬೇಕು. ನೆಕ್ಸ್ಟ್ ಇನ್ ಎ ಸರ್ಟೆನ್ ಕೋಡ್ ಲ್ಯಾಂಗ್ವೇಜ್ ಸಿಮಿಲರ್ ವೇ ಇನ್ನೊಂದು ಕ್ವಶನ್ ಇದೆ ನೋಡಿ, ಸ್ವಲ್ಪ ಚೇಂಜ್ ಮಾಡಿ. ಲಾಸ್ಟ್ ಇಂದ 1 2 3 ಬರ್ಕೊಂಡ್ ಬಂದಿದೆ. Z is 2, Y is 4, X is 6 ಅಂದ್ರೆ 2 4 6 ಅಂದ್ರೆ that is 2 table multiplication. Z 1 ಬರೆದ್ರೆ 1 into 2 2 ಆಗುತ್ತೆ. Y value 2 2 2s are 4, X value 3 3 3s are X value ಅಲ್ಲಿಗೆ Z Y 2 4 6 ಸರಿ ಇದೆ. 2 3s are 6 into 2 ಮಾಡಿದ್ರೆ and so on up to A. What could be the code for follow if cow is 80? COW 80 ಆದ್ರೆ follow code ಏನು ಅಂತ ಕೇಳಿದ್ದಾರೆ. ಬಟ್ ಇಲ್ಲೇನು ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಇದು ಅಂದ್ರೆ Z ಇಂದ 1 2 3 ಬರ್ಕೊಂಡ್ ಬರ್ಬೇಕೀಗ ಆಯ್ತಾ. ಸೊ Z ಇಂದ 1 2 3 ಬರ್ಕೊಂಡ್ ಬಂದಾಗ ಏನಾಗುತ್ತೆ ಅಂದ್ರೆ PO ಅವನ್ ಕೊಟ್ಟಿರೋ ಎಕ್ಸಾಂಪಲ್ ಫಸ್ಟ್ ಚೆಕ್ ಮಾಡೋಣ ಅಲ್ವಾ, ಸರಿ ಇದೆಯಾ ತಪ್ಪಿದೆಯಾ ಅಂತ. ಕೌ ಈಗ Z ಇಂದ 1 2 3 ಬರ್ಕೊಂಡ್ ಬರ್ತೀನಿ ನಾನು. ಸೊ Z ಇಂದ 1 2 3 ಬರ್ಕೊಂಡ್ ಬಂದಾಗ ಏನಾಗುತ್ತೆ ನನಗೆ C ಆಪೋಸಿಟ್ ಏನಿದೆ X ಬರುತ್ತೆ. ಸೊ C ಆಪೋಸಿಟ್ X ಬಂದಾಗ X ವ್ಯಾಲ್ಯೂನ C ಗೆ ಬರಿಬೇಕು ನಾನು, ಅಂದ್ರೆ 24 ಆಯ್ತಾ. ಯಾಕಂದ್ರೆ C ಗೆ X. ನೆಕ್ಸ್ಟ್ O ಇದೆ, O ಗೆ L and O ಆಪೋಸಿಟ್ ಅಂತ ಹೇಳ್ತೀವಿ ನಾವು ಆಯ್ತಾ. ಸೊ ಯಾವುದು KPSC ಆದ್ಮೇಲೆ L and O M N. L and O ಆಪೋಸಿಟ್ ಅಂದ್ರೆ ನಾನು ಹೋಗಿ ಲಾಸ್ಟ್ ಇಂದ ಬರ್ಕೊಂಡ್ ಬಂದಾಗ ಯಾವ ಲೆಟರ್ ಬರೀಬೇಕು ಅಥವಾ 1 2 3 ಬರ್ಕೊಂಡ್ ಬಂದಾಗ ಹೋಗಿ L ವ್ಯಾಲ್ಯೂ ಬರೀಬೇಕಾಗುತ್ತೆ. ಸೊ L ವ್ಯಾಲ್ಯೂ ಅಂದ್ರೆ ನಿಮಗೆ J ಆದ್ಮೇಲೆ L ಬರ್ತಕ್ಕಂಥ ಅಥವಾ M ನ ಹಿಂದೆ ಅಲ್ಲ ಅದ್ರ ಹಿಂದೆ L ಬರ್ತಕ್ಕಂಥದ್ದು. J K ಆದ್ಮೇಲೆ ನೆಕ್ಸ್ಟ್ L and M ಬರುತ್ತೆ. M ನೆನ್ಪಿಟ್ಕೊಳ್ಳಿ, M ಎಷ್ಟು 13 ಅದ್ರ ಹಿಂದೆ L ಬರ್ಲೇಬೇಕು, L and M ಅಲ್ವಾ. ಸೊ ಹಾಗಾಗಿ L ವ್ಯಾಲ್ಯೂ ಇಲ್ಲಿ ಬರೀಬೇಕಾಗುತ್ತೆ. ಸರ್ ಯಾಕೆ L ವ್ಯಾಲ್ಯೂ ಬರೀಬೇಕು ಅಂದ್ರೆ ಇದ್ರ ಆಪೋಸಿಟ್ ಬರೋದು L and O ಆಪೋಸಿಟ್. ಸೊ ಹಾಗಾಗಿ L ವ್ಯಾಲ್ಯೂ ನಾನು 12 ನ ಇಲ್ಲಿ ಬರೀಬೇಕಾಗುತ್ತೆ. M ನೆನ್ಪಿಟ್ಕೊಳ್ಳಿ 13 12 ಇದಾಗ. W ಸೊ W ಅಂದ್ರೆ ಲಾಸ್ಟ್ ಇಂದ 1 2 3 ಬರ್ಕೊಂಡ್ ಬಂದಾಗ W ಗೆ ಯಾವ್ದು ಆಪೋಸಿಟ್ ಬರುತ್ತೆ? D. ABC. ಸೊ ಅಲ್ಲಿಗೆ 24 12 80 ಆಗ್ಬೇಕಲ್ವಾ. ಯಾವುದು COW ಕವ್ ಅನ್ನೋದು 80 ಆಗ್ಬೇಕು. ಸೊ ಅದರ ಬೇಸ್ ಮೇಲೆ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಸೊ ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಯಾವುದು ಒಂದು C, ಇನ್ನೊಂದು O, ಇನ್ನೊಂದು W. ಇದಿಷ್ಟಕ್ಕೂ ನಾನು ಐಡೆಂಟಿಫೈ ಮಾಡ್ಬೋದು. ಯಾಕಂದ್ರೆ W ಐಡೆಂಟಿಫೈ ಮಾಡ್ಬೋದು, O ಐಡೆಂಟಿಫೈ ಮಾಡ್ಬೋದು, W ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಿ ಏನ್ ಮಾಡ್ಬೇಕು, ಈ ವ್ಯಾಲ್ಯೂ ಏನಿದೆಯೋ ಆ ವ್ಯಾಲ್ಯೂ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ಇಂಟು 2 ಮಾಡ್ತಾ ಹೋಗ್ಬೇಕು. ಸೆಕೆಂಡ್ ಸ್ಟೆಪ್ ಮಾಡಿದಾನಲ್ವಾ. ಈಗ ನೀವು ಜಸ್ಟ್ ವ್ಯಾಲ್ಯೂಸ್ ಅಷ್ಟೇ ಬರ್ದೀರ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಂಟು 2 into 2 into 2 into 2. 24 2s are 48, 12 2s are 24, 4 2s are 8. So ಅಲ್ಲಿಗೆ 40 20 60, 8 plus 8 16 plus 4 20. ಸೊ ಅಲ್ಲಿಗೆ 60 plus 20 ಅಂದ್ರೆ 80. ಸರಿ ಇದೆ, ಅವ್ರು ಕೊಟ್ಟಿರ್ತಕ್ಕಂತಹ ವ್ಯಾಲ್ಯೂ ಕರೆಕ್ಟ್ ಇದೆ. ಸೊ ನೀವು ಯಾವ್ದು ಚೆಕ್ ಮಾಡ್ಬೇಕೀಗ, ಪೋಲು PO L ಆಪೋಸಿಟ್ ಬರಿತಾ ಬರಬೇಕು. P ಗೆ ಆಪೋಸಿಟ್ ಯಾವುದು, KPSC ಅಂತ ಹೇಳಿದ್ದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಯ್ತಾ. P ಮತ್ತೆ K ಆಪೋಸಿಟ್. ಈಗ ನಾನು ಲಾಸ್ಟ್ ಇಂದ 1 2 3 ಬರ್ಕೊಂಡ್ ಬಂದ್ರೆ P ಗೆ ಯಾವ ವ್ಯಾಲ್ಯೂ ಬರೀಬೇಕು ಅಂದ್ರೆ K ಯ ವ್ಯಾಲ್ಯೂ ಬರೀಬೇಕಾಗತ್ತೆ. ಸೊ ಹಾಗಾಗಿ K ವ್ಯಾಲ್ಯೂ ಇಲ್ಲಿ ಬರೀಬೇಕು. ನೆಕ್ಸ್ಟ್ O ವ್ಯಾಲ್ಯೂ. ಸೊ O ಆಲ್ರೆಡಿ ಹೇಳಿದ್ದೀನಿ, L ಆಪೋಸಿಟ್. ಸೊ ಇಲ್ಲಿ 12 ಬರ್ಕೊಳ್ಳಿ, L ಗೆ O ಆಪೋಸಿಟ್, ಇದಕ್ಕೂ ಏನ್ ಹೇಳಿದಾನೆ. ಸೊ ಅಲ್ಲಿಗೆ L ಹೇಳಿದಲ್ವಾ. ಸೊ L ಗೆ O ಆಪೋಸಿಟ್ ಬರುತ್ತೆ. ಸೊ ಈಗ ನಾನು ಬರೀಬೇಕಾಗಿದ್ದು ಯಾವುದು, ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ಸೊ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಅಂದ್ರೆ ನಾನೇನ್ ಲಾಸ್ಟ್ ಇಂದ 1 2 3 ಬರ್ಕೊಂಡ್ ಬರ್ತೀವಿ. ಸೊ ಲಾಸ್ಟ್ ಇಂದ 1 2 3 ಬರ್ಕೊಂಡ್ ಬಂದಾಗ ನನಗೆ ಸ್ಟ್ರೈಟ್ ಅವೇ O ವ್ಯಾಲ್ಯೂ ಏನಿದೆ ಆ O ವ್ಯಾಲ್ಯೂ ಬರೀಬೇಕು. ಇಲ್ಲಿ ಇದಕ್ಕೆ L ಬರ್ಕೊಂಡ್ರೆ ಇದಕ್ಕೆ O ಬರೀಬೇಕು 15. O ವ್ಯಾಲ್ಯೂ 15. ನೆಕ್ಸ್ಟ್ ಮತ್ತೊಂದ್ಸಲ ಒಂದಿದೆ PO LO. ಯಾಕಂದ್ರೆ O ವ್ಯಾಲ್ಯೂ ಸ್ಟ್ರೈಟ್ ಅವೇ ಬಂದಾಗ ಮಿಡ್ಲ್ ಅಲ್ಲಿ ಬರ್ತದೆ 15, 5 10 15. ನೆಕ್ಸ್ಟ್ ಇಲ್ಲಿ ಮತ್ತೆ L ಬರೀ. ಸೊ L ವ್ಯಾಲ್ಯೂ 12. ಇಂಟು 2 ಅಲ್ವಾ, ಇಂಟು 2
into 2 into 2 into 2. 11 2s are 22, 12 2s are 24, 15 2s are 30, 12 2s are 20. So ಅಲ್ಲಿಗೆ 20 20 20 60 60 plus 30 90 4 plus 4 8 98 plus 2 100. ಆಪ್ಷನ್ ಡಿ. ಇಲ್ಲಿ ನೋಡಿ ಇದು ಯಾವುದು ಬರಲ್ಲ, ಎರಡೇ ಬರೋದು 105 100 ಯಾಕಂದ್ರೆ 20 40 60 ಅಂದ್ರೆ ಅಲ್ಲಿಗೆ 30ರಿಂದ 90 ಮೇಲೆ ಹೋಗ್ಬೇಕು. 90ಕ್ಕಿಂತ ಜಾಸ್ತಿನೇ ಬರುತ್ತೆ. ಇದು ಆಪ್ಷನ್ ಬಿಟ್ಬಿಡ್ರಿ, ಉಳಿದಿರೋ ಎರಡು ಆಪ್ಷನ್ ಸಿ ಅಂಡ್ ಡಿ ಅಲ್ಲಿ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಸ್ವಲ್ಪ ದೊಡ್ಡದಿದೆ ಬೋರ್ಡ್, ಬಟ್ ಅದೇ ನಾವು ಏನ್ ಪ್ಯಾಟರ್ನ್ ಮಾಡಿದ್ವೋ ಅದನ್ನ ನಾನು ಫಾಲೋ ಮಾಡಿದ್ರೆ ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಅಕಾಮಡೇಷನ್ ಈಸ್ ಕೋಡೆಡ್ ಆಸ್ AA, DI, ಅಂದ್ರೆ ಇಲ್ಲಿ ಏನು ವರ್ಡ್ ಕೊಟ್ಟಿನಲ್ಲ ಅದರಲ್ಲಿರೋ ಲೆಟರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಬರೀಬೇಕು. ದೆನ್ ಹೌ ಡು ಯು ಕೋಡ್ ಫಾರ್ ಪ್ಯಾರಲೋಗ್ರಾಮ್ ಇನ್ ದ ಕೋಡ್ ಲ್ಯಾಂಗ್ವೇಜ್? ನೋಡಿ ಅಲ್ಲಿ ಎ ಒಂದೇ ಕಡೆ ಬರ್ದೇನೆ ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಸಿ ಆದ್ ಬರ್ದೇನೆ, ಎ ಆದ್ಮೇಲೆ ಅದಾದ್ಮೇಲೆ ಡಿ ಆದ್ಮೇಲೆ ಐ ಆದ್ಮೇಲೆ ಎಂ ಆದ್ಮೇಲೆ ಓ ಆದ್ಮೇಲೆ ಟಿ, ಮೂರು ಓ ಒಂದೇ ಕಡೆ ಬರ್ದೇನೆ ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಬರೀಬೇಕು. ಈಗ ಪ್ಯಾರಲೋಗ್ರಾಮಿಗೆ ಬರ್ರಿ, ಎಷ್ಟು ಎ ಇದೆ ಚೆಕ್ ಮಾಡ್ಕೊಳ್ಳಿ. 1 2 3 ಕಡೆ ಎ ಇದೆ. ಹಾಗಾದ್ರೆ ಏನ್ ಬರೀಬೇಕು ನೀವು? ಫಸ್ಟ್ ಟ್ರಿಪಲ್ ಎ ಬರೀಲೇಬೇಕು. ಮುಂದೆ ಬರೆಯೋದಕ್ಕೂ ಮುಂಚೆ ಆಪ್ಷನ್ ನೋಡ್ಕೊಳ್ಳಿ, ಟ್ರಿಪಲ್ ಎ ಇದೆಯಾ ಎಲ್ಲ ಆಪ್ಷನ್ ಅಲ್ಲಿ? ಹೌದು, ಎಲ್ಲದರಲ್ಲೂ ಟ್ರಿಪಲ್ ಎ ಇದೆ. ನೆಕ್ಸ್ಟ್ ಲೆಟರ್ ಮೂವ್ ಆಗಿ ಎ ಆದ್ಮೇಲೆ ಯಾವುದು ಬಿ ಸಿ ಡಿ ಯಾವ್ದಾದ್ರು ಇದೆಯಾ ಚೆಕ್ ಮಾಡ್ಕೊಳ್ಳಿ. ಯಾವ್ದು ಇಲ್ಲ ಇಲ್ಲಿ, ಬಿ ಸಿ ಡಿ ಯಾವ್ದು ಇಲ್ಲ. ಇ ಇದೆ, ಇ ಎಷ್ಟಿದೆ? ಒಂದೇ ಇ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಒಂದು ಇನ ಇಲ್ಲಿ ಬರ್ಕೊಳ್ಳಿ. ಎ ಆದ್ಮೇಲೆ ಇ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇ ಒಂದು ಆಪ್ಷನ್ ರಿಮೂವ್ ಆಯ್ತು. ಆಪ್ಷನ್ ಸಿ ರಿಮೂವೇಬಲ್. ಎ ಬಿ ಡಿ ಮೂರೇ ಆಪ್ಷನ್ ಅಲ್ಲಿ ನೋಡ್ಬೇಕೀಗ. ಟ್ರಿಪಲ್ ಎ ಇ ಆಯ್ತಾ. ನೆಕ್ಸ್ಟ್ ಇ ಆದ್ಮೇಲೆ ಎಫ್ ಜಿ ಹೆಚ್ ಯಾವ್ದಾದ್ರು ಚೆಕ್ ಮಾಡಬೇಕು. ಎಫ್ ಜಿ ಹೆಚ್ ಐ ಯಾವ್ದು ಇಲ್ಲ. ಜೆ ಕೆ ಎಲ್ಲ ಇರೋದು ಡೈರೆಕ್ಟ್ ಆಗಿ ಟ್ರಿಪಲ್ ಎಲ್ 3 ಸಲ ಎಲ್ ಜಿ ಇದೆ ಅಲ್ವಾ, ಇ ಎಫ್ ಜಿ. ಸೊ ಇ ಆದ್ಮೇಲೆ ಜಿ ಬಂದಿರ್ಬೇಕು. ಜಿ ಬಂದಿದೆ, ಜಿ ಬಂದಿದೆ, ಎಲ್ಲದರಲ್ಲೂ ಜಿ ಇದೆ. ಸೊ ಅದಾದ್ಮೇಲೆ ಟ್ರಿಪಲ್ ಎಲ್, ಎಲ್ ಆದ್ಮೇಲೆ ಎಂ ಬರುತ್ತೆ. ಟ್ರಿಪಲ್ ಎಲ್ ಇದೆಯಾ? ಹೌದು, ಟ್ರಿಪಲ್ ಎಲ್ ಇದೆ, ಟ್ರಿಪಲ್ ಎಲ್ ಇದೆ. ಅಲ್ಲಿಗೆ ಆಪ್ಷನ್ ಡಿ ರಿಮೂವ್ ಆಯ್ತು. ಎ ಅಂಡ್ ಬಿ ಎರಡೇ ಆನ್ಸರ್ ನೋಡಿ ನಿಮಗೆ. ಆಪ್ಷನ್ ಡಿ ರಿಮೂವ್ ಆಯ್ತು, ಯಾಕಂದ್ರೆ ಎಲ್ಲಿರೋ ಪ್ಲೇಸ್ ಅಲ್ಲಿ ಎಂ ಇದೆ, ಅಲ್ಲಿ ಆನ್ಸರ್ ಬರಲ್ಲ. ಅದು ಟ್ರಿಪಲ್ ಎಲ್ ಆದ್ಮೇಲೆ ನೆಕ್ಸ್ಟ್ ಎಲ್ ಆದ್ಮೇಲೆ ಎಂ ಬರಬೇಕು. ಎಲ್ ಆದ್ಮೇಲೆ ಎಂ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇಲ್ಲ, ಆಪ್ಷನ್ ಎ ರಿಮೂವ್ ಆಯ್ತು. ಸೊ ಅಲ್ಲಿಗೆ ಆಪ್ಷನ್ ಬಿ ಫೈನಲ್ ಆನ್ಸರ್. ಮುಂದೆ ಸಾಲ್ವ್ ಮಾಡಬೇಡಿ. ಎಂ ಆದ್ಮೇಲೆ ಓ ಆದ್ಮೇಲೆ ಪಿ ಆದ್ಮೇಲೆ ಡಬಲ್ ಆರ್ ಸರಿ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾಲ್ವ್ ಮಾಡ್ಬೋದು, ನಿಮ್ ಟೈಮ್ ವೇಸ್ಟ್ ಅಷ್ಟೇ. ಎಕ್ಸಾಮ್ ಅಲ್ಲಿ ನೀವು ಇಲ್ಲೇನ್ ಪ್ರಾಕ್ಟೀಸ್ ಮಾಡ್ತೀರಾ ಅದೇ ಎಕ್ಸಾಮ್ ಅಲ್ಲೂ ಫಾಲೋ ಮಾಡ್ತಕ್ಕಂಥದ್ದು. ಹಾಗಾಗಿ ಎಲ್ಲದನ್ನು ಬರ್ಕೊಳಕ್ ಹೋಗ್ಬೇಡಿ. ಲಿಂಕ್ ಸಿಕ್ಕಿದೆಯಾ ಅಲ್ಲಿಗೆ ಸ್ಟಾಪ್ ಮಾಡ್ಬೇಡ್ರಿ, ಅದೇ ಆನ್ಸರ್ ಆಗಿದೆ. ನೆಕ್ಸ್ಟ್, ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಬಾಟಲ್ ಈಸ್ ಕೋಡೆಡ್ ಆಸ್ TTOLEB, ದೆನ್ ಹೌ ವಿಲ್ ಯು ಕೋಡ್ ಆಪಲ್ ಇನ್ ದಟ್ ಕೋಡ್ ಲ್ಯಾಂಗ್ವೇಜ್? ಸೊ BOTTLEB ಫಸ್ಟ್ TTOLEB ಬರ್ದೇನೆ ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಬರ್ದೇನೆ. ಪ್ರೀವಿಯಸ್ ಕ್ವಶನ್ ಅಸೆಂಡಿಂಗ್ ಆರ್ಡರ್ ಇತ್ತು, ಇದು ಡಿಸೆಂಡಿಂಗ್ ಆರ್ಡರ್ ಇದೆ ನೋಡಿ. ಬಿ ಲಾಸ್ಟ್ ಬರ್ದೇನೆ, ಹೈಯೆಸ್ಟ್ ಲೆಟರ್ ಟಿ, ಫಸ್ಟ್ ಟಿ ಬರ್ದೇನೆ. ಟಿ ಆದ್ಮೇಲೆ ಓ ಆದ್ಮೇಲೆ ಎಲ್ ಆದ್ಮೇಲೆ ಇ ಆದ್ಮೇಲೆ ಬಿ ಅಂದ್ರೆ ಡಿಸೆಂಡಿಂಗ್ ಆರ್ಡರ್. ಈಗ ಆಪಲ್ ಡಿಸೆಂಡಿಂಗ್ ಆರ್ಡರ್ ಬರ್ರಿ. ಫಸ್ಟ್ ಯಾವ್ದು ಬರುತ್ತೆ? ಪಿ ಆದ್ಮೇಲೆ ಲಾಸ್ಟ್ ಇಂದ ಬರ್ಕೊಂಡ್ರೆ ಎಲ್ ಆದ್ಮೇಲೆ ಇ ಆದ್ಮೇಲೆ PPLEA ನೋಡೋದೇ ಬೇಡ. ಡಬಲ್ ಪಿ ಇದೆಯಾ? ಡಬಲ್ ಪಿ ಇದೆ. ಪಿ ಆದ್ಮೇಲೆ ಎಲ್ ಇದೆಯಾ? ಇಲ್ಲ, ರಿಮೂವ್ ಮಾಡ್ರಿ. ಇದನ್ನ ರಿಮೂವ್ ಮಾಡ್ಕೊಳ್ಳಿ. ಎರಡೇ ಆಪ್ಷನ್. ಪಿ ಎಲ್ ಆದ್ಮೇಲೆ ಇ ಇದೆಯಾ? ಇಲ್ಲ, ಇಲ್ಲಿ ಇಂಟರ್ಚೇಂಜ್ ಆಗಿದೆ. ಅಲ್ಲಿಗೆ ಆಪ್ಷನ್ ಸಿ. ಏನು ಚೆಕ್ ಮಾಡೋದೇ ಬೇಡ, ಬರೀ ಅವಶ್ಯಕತೆನೇ. ಟೈಮ್ ಕಡಿಮೆ ಇರುತ್ತೆ. ಸೊ ಟೈಮ್ ಕಡಿಮೆ ಇರೋದ್ರಿಂದ ಎಷ್ಟು ಸ್ಪೀಡ್ ಮಾಡ್ತೀರೋ ಅಷ್ಟು ಟೈಮ್ ಸೇವ್ ಆಗುತ್ತೆ. ಯಾಕಂದ್ರೆ ಈ ಸೆಕ್ಷನ್ ಗಳಲ್ಲಿ ರೀಸನಿಂಗ್ ಅಲ್ಲಿ ನಿಮಗೆ ಏನೋ ಟೈಮ್ ಸೇವ್ ಆಯ್ತು ಅಂದ್ರೆ ಆ ಟೈಮ್ ತಗೊಂಡು GK ಕಂಪ್ಲೀಟ್ ಮಾಡಿ. ಯಾಕಂದ್ರೆ GK ಓದಲೇಬೇಕಾಗತ್ತೆ. ಕ್ವಶನ್ ಕಂಪ್ಲೀಟ್ ಕ್ವಶನ್ ಓದಲೇಬೇಕು. ಸಾಕಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ GK. ಸೊ ಅಲ್ಲಿ ನೀವು GK ಅಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಬಹುದು. ಸೊ ಅದಕ್ಕೆ ರೀಸನಿಂಗ್ ಬಂದಾಗ ಸಾಧ್ಯವಾದಷ್ಟು ಮೂವ್ಮೆಂಟ್ ಸ್ಪೀಡ್ ಮಾಡ್ಕೊಂಡ್ರೆ ನಿಮಗೆ ಬಹಳ ಈಸಿ ಆಗುತ್ತೆ ಎಕ್ಸಾಮ್ ಅಲ್ಲಿ. ಸೊ ಇನ್ನೊಂದು ಕೋಡ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಅಲ್ಲೇನು ನಂಬರ್ಸ್ ಲೆಟರ್ಸ್ ಎಲ್ಲದೂ ಬರುತ್ತೆ. ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಏರಿಯಾ ಇಸ್ ಕೋಡೆಡ್ ಆಸ್ A23A, ರೂಟ್ ಈಸ್ ಕೋಡೆಡ್ ಆಸ್ ರೂಟ್ ಅಲ್ಲ ROOT, root R30T, then what could be the possible code for field in that code language? ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. A23A R30T
ಸೊ ಅಲ್ಲಿಗೆ ಎ ಅಂಡ್ ಎ ಕ್ವಶನ್ ಅಲ್ಲೂ ಚೇಂಜ್ ಆಗಿಲ್ಲ, ಆನ್ಸರ್ ಅಲ್ಲೂ ಚೇಂಜ್ ಆಗಿಲ್ಲ. AREA ನೆಕ್ಸ್ಟ್ ROOT ಫಸ್ಟ್ ಲಾಸ್ಟ್ ಚೇಂಜ್ ಆಗಿಲ್ಲ. ಹಾಗಾದ್ರೆ ಫೀಲ್ ನಿಮಗೆ ಕೇಳಿರೋದಲ್ವಾ, FEEL ಫಸ್ಟ್ ಲಾಸ್ಟ್ ಚೇಂಜ್ ಮಾಡಬೇಡಿ, F ಅಂಡ್ L ಚೇಂಜ್ ಮಾಡಬೇಡಿ. F ಅಂಡ್ L ಯಾವ್ದ್ರಲ್ಲಿದೆ? ಆಪ್ಷನ್ ಎ ರಾಂಗು, ಆಪ್ಷನ್ ಡಿ ನೂ ರಾಂಗು, ಆಪ್ಷನ್ ಸಿ ಬರ್ಬೋದು, ಇಲ್ಲ ಬಿ ಬರ್ಬೋದು, ಎರಡು ಆಪ್ಷನ್ ಬರ್ಬೋದು. FL ಇರಲೇಬೇಕು. ನೆಕ್ಸ್ಟ್ ಏನ್ ಮಾಡ್ಯಾನೆ, ಮಿಡ್ಲ್ ಅಲ್ಲಿ ಎರಡನ್ನು ಆಡ್ ಮಾಡಿದ ನೋಡ್ರಿ. 18 + 5 23, 15 15 30, 15 + 15 30, E + E 5 + 5 10. ಅಲ್ಲಿಗೆ ಆಪ್ಷನ್. ಪ್ಯಾಟ್ರನ್ ಏನು ಅಂದ್ರೆ ಫಸ್ಟ್ ಲಾಸ್ಟ್ ಲೆಟರ್ ಸೇಮ್ ಬರಿಬೇಕು, ಮಿಡಲ್ ಲೆಟರ್ಸ್ ಇರುತ್ತಲ್ಲ ಅದನ್ನ ಆಲ್ಫಾಬೆಟಿಕಲ್ ಪ್ರಕಾರ ಆಡ್ ಮಾಡಬೇಕು. ಸೊ ನಂಬರ್ಸ್ ಆಡ್ ಮಾಡಬೇಕು. 18 + 3 5 ಮಾಡಿದ್ರೆ 23 ಬರುತ್ತೆ. ಓ 2 ಸಲ ಇದೆ 15 15 30 ಬರುತ್ತೆ. E + E 5 + 5 10 ಬರುತ್ತೆ. ಸೊ ಹಾಗಾಗಿ ಕ್ವಶನ್ಸ್ಗಳು ಯಾವ ತರ ಇರುತ್ತೆ, ಸ್ವಲ್ಪ ನೀವು ಸ್ಮಾರ್ಟ್ ವರ್ಕ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಎಲ್ಲದನ್ನು ಬರ್ಕೊಂಡು ಮಾಡ್ತೀನಿ ಅಂದ್ರೆ ಟೈಮ್ ಇರಲ್ಲ. ಅದಕ್ಕೆ ಹೇಳಿದ್ನಲ್ಲ, ಒಂದು ಸೆಕ್ಷನ್ ಟೈಮ್ ಸೇವ್ ಆದ್ರೆ ಆ ಟೈಮ್ ಒಂದು ಇನ್ನೊಂದ್ ಕಡೆ ಕಾಂಪನ್ಸೇಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸ್ಕೋರ್ ಜಾಸ್ತಿ ಆಗುತ್ತೆ. ಒಂದು ನಿಮ್ಮ ಮೈಂಡ್ ಸೆಟ್ ಇರಲಿ, ಎಷ್ಟು ಸ್ಕೋರ್ ಇಂಪ್ರೂವ್ ಆಗುತ್ತೋ ಅಷ್ಟು ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ. ರ್ಯಾಂಕಿಂಗ್ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಒಳ್ಳೆ ಕಾಲೇಜ್ ನಿಮಗೆ ಸಿಗ್ತಾವೆ. ಹಾಗಾಗಿ ಅದು ನಿಮ್ಮ ತಲೆಯಲ್ಲಿ ಇರಲೇಬೇಕು. ಸುಮ್ಮನೆ ಎಲ್ಲದನ್ನು ಬರೆಯಕ್ಕೆ ಹೋಗ್ಬಿಡಿ, ಟೈಮ್ ಸಾಕಾಗಲ್ಲ. ಸೊ ಅದೇ ರೀತಿ ನಿಮಗೆ PGCET ಬಗ್ಗೆ ಏನಾದ್ರು ಎನ್ಕ್ವೈರಿ ಬೇಕು ಅಂದರೆ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸನ್ನು ನೀವು ಪಡ್ಕೊಳ್ಬೋದು. ಸೊ ಇನ್ ಕೇಸ್ ವಿಸಿಟ್ ಮಾಡ್ಲಿಕ್ಕಾಗಲ್ಲ, ಇಲ್ಲ ನಾನು ಲೋಕಲ್ ಶಿವಮೊಗ್ಗ ಇದ್ದೀನಿ ಅಂದರೆ ನೀವು ಆಫೀಸಿಗೆ ಬೇಕಾದ್ರೂ ವಿಸಿಟ್ ಮಾಡಿ. ಸೊ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಡಾಟಾ ಆಗಿರ್ಬೋದು, ಸೊ ಪ್ರೀವಿಯಸ್ ಇಯರ್ಲಿ ಯಾರ್ಯಾರು ಎಷ್ಟೆಷ್ಟು ರ್ಯಾಂಕ್ ಬಂದಿದೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಸೊ ನಿಮ್ಮ ಪ್ರಿಪ್ರೇಷನ್ ಏನಿದು ಸಾಧ್ಯವಾದಷ್ಟು ಬೇಗ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದೇ ರೀತಿ ಅಜ್ಜಿವಸ್ತಿನ ವೆಬ್ಸೈಟ್ಸ್ ಇದೆ, ಅಥವಾ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇರುತ್ತೆ, ಅಥವಾ ಟೆಲಿಗ್ರಾಮ್ ಅಲ್ಲಿ ಇರ್ತಕ್ಕಂತಹ ಮೆಟೀರಿಯಲ್ಸ್ ಅನ್ನು ಕೂಡ ಯೂಸ್ ಮಾಡ್ಕೊಳ್ಳಬಹುದು. ಸೊ ರಿಲೇಟೆಡ್ ಟು ಐದರ್ ಇಟ್ ಇಸ್ PGCET, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ಹಾಗಾಗಿ ಯಾರೆಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ MBA ಮಾಡಬೇಕು ಅಂತ ಡಿಸೈಡ್ ಮಾಡಿದಿರೋ, ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಸೈಡ್ ಮಾಡಬೇಡಿ. ಸೊ PGCET ಎಕ್ಸಾಮ್ಗೆ ಪ್ರಿಪೇರ್ ಆಗೋದಿದ್ರೆ ಅಟ್ ಲೀಸ್ಟ್ 6th ಸೆಮಿಸ್ಟರ್ ಬಿಗಿನಿಂಗ್ ಏನಾದ್ರು ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. 5th ಸೆಮಿಸ್ಟರ್ ಮಾಡಿದ್ರೆ ಬಹಳ ಒಳ್ಳೆಯದು, ವೆಲ್ ಅಂಡ್ ಗುಡ್. ಇನ್ ಕೇಸ್ ನೀವು ಮಾಡಲಿಲ್ಲ, 6th ಸೆಮಿಸ್ಟರ್ ಬಿಗಿನಿಂಗ್ ಎಲ್ಲಾರು ಮಾಡಬೇಕಾಗುತ್ತೆ. ಲಾಸ್ಟ್ ಮೂಮೆಂಟಿಗೆ ಎಕ್ಸಾಮ್ ಟೈಮಿಗೆ ಪ್ರಿಪೇರ್ ಮಾತ್ರ ಆಗಬೇಡಿ. ಸೊ ದಟ್ ಈಸ್ ವೇಸ್ಟ್ ಆಫ್ ಟೈಮ್ ಅಂಡ್ ವೇಸ್ಟ್ ಆಫ್ ಎನರ್ಜಿ ಆಲ್ಸೋ. ಸುಮ್ಮನೆ ಏನೋ ಒಂದು ಎಕ್ಸಾಮ್ ಬರೀತೀರಿ, ಯಾವುದೋ ಒಂದು ರ್ಯಾಂಕಿಂಗ್ ಬರುತ್ತೆ, ಎಲ್ಲೋ ಒಂದು ಕಡೆ ಕಾಲೇಜ್ ಸಿಗುತ್ತೆ, ಸೊ ವೇಸ್ಟ್ ಅದು. ಸೊ ಹಾಗಾಗಿ ಅದನ್ನು ಮಾಡಲೇಬೇಡಿ. ಸಾಧ್ಯವಾದಷ್ಟು 6th ಸೆಮಿಸ್ಟರ್ ಬಿಗಿನಿಂಗ್ ಇಂದ ಜಸ್ಟ್ ಒಂದು 2 hours ಪ್ರಿಪೇರ್ ಆಗಿ ಡೈಲಿ. ಯಾಕಂದ್ರೆ ನಿಮಗೆ ಕಾಲೇಜ್ ಇರುತ್ತೆ, ಅಸೈನ್ಮೆಂಟ್ಸು, ಇನ್ನೊಂದು ಸೆಮಿನಾರ್, ಸ್ಕಿಲ್ ಡೆವಲಪ್ಮೆಂಟು, ಮತ್ತೊಂದು ಇಂಟರ್ನಲ್ಸು ಎಲ್ಲ ಕೊಡ್ತಾರೆ, ಟೈಮ್ ಸಿಗಲ್ಲ. ಜಸ್ಟ್ 1 or 2 hours ಅಟ್ಲೀಸ್ಟ್ ಡೈಲಿ ಪ್ರಿಪೇರ್ ಆಗ್ತಾ ಹೋಗಿ. ಸೊ ಗೊತ್ತಿರೋ ಕಾನ್ಸೆಪ್ಟ್ಸನ್ನೇ ಕಲಿತಾ ಹೋಗಿ. GK ಓದ್ಬೋದು ನೀವೇ, ಇಂಗ್ಲೀಷು ಸ್ಕೂಲ್ ಲೆವೆಲ್ 8th 9th 10th ಸ್ಟ್ಯಾಂಡರ್ಡ್ ಸ್ಕೂಲ್ ಲೆವೆಲ್ ಇಂಗ್ಲೀಷ್ ಗ್ರಾಮರ್ ಕೇಳ್ತಾರೆ, ಅದ್ರ ಬಗ್ಗೆ ಓದ್ಬೋದು. ಇನ್ನು ನಿಮಗೆ ರೀಸನಿಂಗು ಕೆಲವೊಂದು ಡಿಗ್ರಿಯಲ್ಲಿ LAR ಏನಾದ್ರು ಸಬ್ಜೆಕ್ಟ್ ತಗೊಂಡಿದ್ರೆ ನೀವು ಲಾಜಿಕಲ್ ಅಂಡ್ ಅನಾಲಿಟಿಕಲ್ ರೀಸನಿಂಗ್ ಅನ್ನ, ಅದೊಂದು 50 ಮಾರ್ಕ್ಸಿಗೆ ಏನಿದೆ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ. ಬ್ಲಡ್ ರಿಲೇಷನ್, ಡೈರೆಕ್ಷನ್, ಕ್ಯಾಲೆಂಡರು, ಅಥವಾ ಕೋಡಿಂಗ್ ಡಿಕೋಡಿಂಗು ಕೂಡ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ನೆಸ್ ಇರಲಿ, ಅಥವಾ ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ಸ್ಟಡಿ ಮಾಡ್ತಾ ಬನ್ನಿ. ಸೊ ಅದು ನಿಮಗೆ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಯಾರೆಲ್ಲ MBA ಮಾಡಬೇಕು ಅಂತ ಡ್ರೀಮ್ ಇದೆ, ಎಲ್ಲರಿಗೂ ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ ಶುಭವಾಗಲಿ ಅಂತಕ್ಕಂಥ ಆಶಯದೊಂದಿಗೆ ನಾನು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.